ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಸಾಕಷ್ಟು ನೀವು ನ್ಯೂಸ್ಗಳನ್ನು ನೋಡ್ತಾ ಇದ್ದೀರಿ. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ರೀಸೆಂಟಾಗಿ ಆದಂಥ ಪೇಪರ್ ಅಂದರೆ 2024ರಲ್ಲಿ ಫೆಬ್ರವರಿ 25ಕ್ಕೆ ನಾನ್ HK PC ಪೇಪರ್ಸು ಮತ್ತು HK PC ಪೇಪರ್ಸು, ಈ ಎರಡು ಪೇಪರ್ಸ್ಗಳು ರೀಸೆಂಟ್ ಪೇಪರ್ಸ್ಗಳಾಗಿವೆ. ಆ ಹಿನ್ನೆಲೆಯಲ್ಲಿ ಈ ಎರಡೂ ಪೇಪರ್ಗಳನ್ನು ಅಸೆಸ್ ಮಾಡಿ ಆಮೇಲೆ ಎಲಿಮಿನೇಷನ್ ಟೆಕ್ನಿಕ್ ಯಾವ ರೀತಿ ಯೂಸ್ ಮಾಡಬೇಕು, ಜೊತೆಗೆ ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಮಾಡಬೇಕು ಅದನ್ನು ಗೈಡ್ ಮಾಡುವ ಉದ್ದೇಶದಿಂದ ನಾವು PPL ಎಂಬ ಒಂದು ಸರಣಿ ಜೊತೆಗೆ ನಿಮ್ಮದೇ ಬರ್ತಾ ಇದ್ದೀವಿ. ಅದು ಏನದು PPL ಅಂತಂದರೆ ಪೊಲೀಸ್ ಪ್ರೈಮ್ PYQ ಲೀಗ್ ಅಂತ ಒಂದು ಸರಣಿ ಮೂಲಕ ನಾವು ಬರ್ತಾ ಇದ್ದೀವಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈಗ ನಿಮ್ಮ ನಾಲೆಜ್ ಇದ್ದಾಗ ನೀವು ಬಿಡಿಸ್ಬೋದು, ನಾಲೆಜ್ ಇಲ್ಲದೆ ಯಾವ ರೀತಿ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಬಹುದು, ಮತ್ತು ಈ ಕ್ವಶನ್ಸ್ಗಳಿಂದ ಮುಂದಿನ ಎಕ್ಸಾಮ್ಸ್ಗೆ ನೀವು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ಏನೆಲ್ಲ ಕೋರ್ ಏರಿಯಾಸ್ಗಳನ್ನು ನೀವು ನೋಡ್ಕೋಬೇಕು, ಅದನ್ನು ಕುರಿತು ಸಮಗ್ರವಾಗಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿಲ್ಲ ಅಂತ ಭಾವಿಸ್ಕೊಳ್ತಾ ಈಗ ನಾನು ಡೈರೆಕ್ಟಾಗಿ ಯಾವುದೇ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನಾನು ನೇರವಾಗಿ ಪ್ರಶ್ನೆಗೆ ಬರ್ತೇನೆ. 1 by 1 ನಾವು ಈ ಸರಣಿಯಲ್ಲಿ ಈ ವಿಡಿಯೋದಲ್ಲಿ ನಾವು 6 ಕ್ವಶನ್ಸ್ಗಳನ್ನು ನೋಡ್ತೀವಿ. ಅದಾದ ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲ ಪ್ರಶ್ನೆ ನೋಡಿ, TKDL ಎಂದರೆ ಎಂದು ಕ್ವಶನ್ಸನ್ನು ಕೇಳಿದ್ದಾನೆ. ಈಗ ನಿಮಗೆ ಗೊತ್ತಿತ್ತು ಅಂದರೆ ನೀವು ಇದೇನು ಮಾಡ್ತೀರಾ ಅಂತಂದರೆ ಆನ್ಸರನ್ನು ಹಾಕ್ಬೋದು. ನಿಮಗೆ ಏನೂ ಗೊತ್ತಿಲ್ಲ ಅಂತಂದರೆ ನೀವು ಯಾವ ರೀತಿ ಅದನ್ನು ಆನ್ಸರ್ಸನ್ನು ಅವ್ರು ಮಾಡ್ಬೋದು ಅಂತ. ಆ್ಯಸ್ ಎ ಗೌರ್ಮೆಂಟ್ ಬಾಡಿಯಾಗಿ ನಮಗೇನು ಕ್ವಶನ್ಸ್ ಕೇಳ್ತಾನಂತಂದರೆ, ಈಗ ಯಾವುದೊಂದು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮಗೆ ಕ್ವಶನ್ಸನ್ನು ಕೇಳ್ಬೋದಾ? ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮಗೆ ಯಾವುದೇ ಎಕ್ಸಾಮಿಂದ ಹೆಲ್ಪ್ ಆಗಲ್ಲ. ಸೊ ಇದನ್ನು ನೀಟಾಗಿ ಎಲಿಮಿನೇಷನ್ಸ್ ಮಾಡ್ಬೋದು. ಯಾವುದೇ ಡಿಸ್ಟ್ರಿಬ್ಯೂಷನ್ ಲಿಸ್ಟಲ್ಲಿ ಇದಕ್ಕೆ ಆಪ್ಷನ್ಸ್ಗೆ ಮೀನಿಂಗೇ ಇಲ್ಲ ಇದಕ್ಕೆ. ಸೊ ನನ್ ಆಫ್ ದ ಅಬವ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದು TKDL ಅಂದರೆ ಈಗ ಡಿಜಿಟಲ್ ಲೈಬ್ರರಿಗಳನ್ನು ಮಾಡೋದಕ್ಕೆ ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಗೌರ್ಮೆಂಟ್ ಪ್ರಯತ್ನ ಪಡ್ತಾ ಇದೆ. ಅದಕ್ಕಾಗಿ ಡಿಜಿಟೈಸೇಷನ್ ಆಫ್ ಎಜುಕೇಷನ್ ನಾವು ಮಾಡ್ತಾ ಇದ್ದೀವಿ. ಸೊ ಆ ಮೂಲಕ ನೀವು ಆಪ್ಷನ್ಸ್ ಏನಾದರೂ ಹಾಕಬೇಕಂತಂದ್ರೆ ನೀವು ಡಿಜಿಟಲ್ ಗ್ರಂಥಾಲಯವನ್ನೇ ಹಾಕಬೇಕಾಗತ್ತೆ. ಯಾಕಂದರೆ ಡ್ರೈವಿಂಗ್ ಲೈಸೆನ್ಸ್ ಅಂತ TKDL ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ವಿತರಣಾ ಪಟ್ಟಿ ಆಗಲಿ ಈ ಆಪ್ಷನ್ಸ್ಗಳಿಗೆ ಮೀನಿಂಗ್ ಇಲ್ಲ. ನೀವು ಆ್ಯಸ್ ಎ ಆಫೀಸರ್ ಆಗಿ ಥಿಂಕ್ ಮಾಡಿದಾಗ ಇದಕ್ಕೆ ಯಾವುದೇ ರೀತಿಯ ಅರ್ಥವನ್ನು ಕೊಡೋದಿಲ್ಲ. ಸೊ ಇನ್ ಕೇಸ್ ನಿಮ್ಗೆ ಯಾವುದೇ ಗೊತ್ತಿಲ್ಲ ಅಂತಂದ್ರೆ ನೀವೇನು ಮಾಡೋದು, ಡಿಜಿಟಲ್ ಲೈಬ್ರರಿಯನ್ನು ನೀವೇನೋ ಉತ್ತರವನ್ನು ಹಾಕ್ಬೋದಾಗಿತ್ತು. ಇನ್ ಕೇಸ್ ನಿಮ್ಗೆ ಡೈರೆಕ್ಟ್ ಗೊತ್ತಿತ್ತಂದ್ರೆ ನೀವೇನು ಮಾಡ್ಬೋದು, ಅದನ್ನು ಈ ಆಪ್ಷನ್ಸನ್ನು ಹಾಕ್ಬೋದಾಗಿತ್ತು. ಇದರ ರಿಲೇಟೆಡ್ ಆಗಿ ಏನೆಲ್ಲ ಕ್ವಶನ್ಸ್ಗಳನ್ನು ರೀಸೆಂಟ್ ಆಗಿ ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನು ಕೂಡ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ನೋಡಿ, ಈಗಾಗಲೇ ನಿಮ್ಗೆ ಹೇಳಿದ್ದೀನಿ TKDL ಅಂದರೆ ಡಿಜಿಟಲ್ ಲೈಬ್ರರಿ ಎಂದು. ಇದನ್ನು ಈಗಾಗಲೇ ಏನು ಮಾಡಿ 2001ರಲ್ಲಿ ಏನು ಮಾಡಿದ ಅಂದರೆ ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಏನು ಮಾಡಿದ್ದಾರೆ, ಇದನ್ನು ಡೆವಲಪ್ ಮಾಡಿದ್ದಾರೆ. ಅದೇ ರಿಲೇಟೆಡ್ ಆಗಿ ಏನಾಗುತ್ತೆ 2026-27 ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಇದೇ ರೀತಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂದರೆ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಇಂಡಿಯಾ ಇದನ್ನು ಕೂಡ ನ್ಯೂಸಲ್ಲಿದೆ. ಅದನ್ನು ಕೂಡ ನೀವೇನು ಮಾಡಿ ಅಂತಂದರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ನ್ಯಾಷನಲ್ ವರ್ಚುವಲ್ ಲೈಬ್ರರಿ ಆಫ್ ಇಂಡಿಯಾ ಇದನ್ನು ಮಿನಿಸ್ಟ್ರಿ ಆಫ್ ಕಲ್ಚರು ನ್ಯಾಷನಲ್ ಮಿಷನ್ ಆನ್ ಲೈಬ್ರರೀಸ್ ಅದರ ಅಂಡರ್ಲಿ ಮಾಡ್ತಾ ಇದೆ. ಇದನ್ನು ಕೂಡ ನೀವು ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ವಿದ್ವಾನ್ ಡಾಟಾಬೇಸ್ ಎಂಬ ಇನಿಷಿಯೇಟಿವ್ ಕೂಡ ಇತ್ತೀಚೆಗೆ ಏನಾಗುತ್ತೆ UGC ಮತ್ತು ಇನ್ಫ್ಲಾನೆಟ್ ಅವರು ಸೆಂಟರ್ಸ್ ಅವರು ಇದನ್ನು ಮಾಡ್ಕೊಂಡಿದ್ದಾರೆ. ಇದನ್ನು ಕೂಡ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ 2ನೇದು ಡಿಜಿಲಾಕರ್ ನೋಡಿ, 4ನೇದು ಡಿಜಿಲಾಕರ್ ಇದನ್ನು ಕೂಡ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರು MeitY ಅವರು ಇದನ್ನು ಕೂಡ ಮಾಡಿದ್ದಾರೆ. ಡಿಜಿಲಾಕರ್ ಬಹಳಷ್ಟು ಫೇಮಸ್ ಇದೆ, ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೇ ರೀತಿ ಶೋಧ್ ಗಂಗಾ ಮತ್ತು ಶೋಧ ಗಂಗೋತ್ರಿ ಎಂಬ 2 ಇನಿಷಿಯೇಟಿವ್ಗಳನ್ನು UGC ಮತ್ತು ಇನ್ಫ್ಲಾನೆಟ್ ಅವ್ರ ಸೆಂಟರ್ದವರು ಇದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಜಸ್ಟ್ ನಿಮ್ಗೆ ಏನು ಕ್ವಶನ್ಸ್ ಕೇಳಿದರೆ ಇದನ್ನು ಯಾರು ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಇಷ್ಟು ತಿಳ್ಕೊಂಡ್ರೆ ದೆರ್ ಇಸ್ ಎ ಮೋರ್ ದೆನ್ ಇನಫ್. ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಯಾವುದೇ ಕೇಳುವ ಸಾಧ್ಯತೆಗಳು ಇರೋದಿಲ್ಲ. ಸೊ ನಿಮ್ಗೆ ನೋಡಿ, ಈ ಫಸ್ಟ್ ನಿಮ್ಗೆ ಏನಂತಂದರೆ ಈ ರೀಡ್ ಕರೆಂಟ್ ಅಫೇರ್ಸ್ ಥರೋಲಿ ಒಂದೇದು. ಅದು ಆಗಲಿಲ್ಲ ಅಂತಂದರೆ ಎಲಿಮಿನೇಷನ್ ಟೆಕ್ನಿಕ್ಸ್ ಮೂಲಕ ಯಾವುದು ನಿಮಗೆ ನೀವು ಆಫೀಸರ್ ಹತ್ರ ಥಿಂಕ್ ಮಾಡಿ, ನೀವು ಆಫೀಸರ್ ಹತ್ರ ಥಿಂಕ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ನಿಮಗೆ ಐಡಿಯಾ ಹೊಳಿತದೆ. ಇದು ಡಿಜಿಟಲ್ ಲೈಬ್ರರಿ ಪ್ರಮೋಷನ್ಸ್ ಮಾಡೋಕ್ಕಿದ್ದಿರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರುತ್ತಾ, ಅಥವಾ ಡಿಸ್ಟ್ರಿಬ್ಯೂಷನ್ ಲಿಸ್ಟ್ ಇರುತ್ತಾ. ಸೊ ಈ ರೀತಿ ನೀವು ಸ್ವಲ್ಪ ಥಿಂಕ್ ಮಾಡಿದಾಗ ಈ ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ಈ ಕ್ವಶನ್ಸನ್ನು ಉತ್ತರಿಸಬಹುದಾಗಿತ್ತು. ಐ ಹೋಪ್ ನಿಮಗೆ ಫಸ್ಟ್ ಕ್ವಶನ್ಸ್ ಕ್ಲಿಯರ್ ಆಗಿದೆ. ಫಸ್ಟು ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಿ, ಫಸ್ಟ್ ನಾಲೆಜನ್ನು ಯೂಸ್ ಮಾಡಿ, ಸೆಕೆಂಡ್ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಿ, ಆ್ಯಂಡ್ ಕಾಮನ್ ಸೆನ್ಸನ್ನು ಯೂಸ್ ಮಾಡಿದರೆ ನಿಮಗೆ ಉತ್ತರವನ್ನು ಕೊಡಬಹುದಾಗಿತ್ತು. ಎಟ್ ದ ಸೇಮ್ ಟೈಮ್ ಅದೇ ರಿಲೇಟೆಡ್ ಆಗಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಡಿಜಿಟಲ್ ಇನಿಷಿಯೇಟಿವ್ ಅಲ್ಲಿ ಅದನ್ನು ಕೂಡ ನೀವೇನು ಮಾಡಬೇಕಾಗತ್ತಂದ್ರೆ ನೀಟಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತಾ. ಓಕೆ, ನೀವು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಸೆಕೆಂಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಕ್ವಶನ್ಸನ್ನು ನೀವು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಿ ಓದ್ತೀರಾ ಮತ್ತು ಯಾವ ರೀತಿ ನೀವು ಸೂಕ್ಷ್ಮಮತಿಯಿಂದ ಓದ್ತೀರಾ ಅದರ ಮೇಲೆ ಇದಕ್ಕೆ ನೀವು ಆನ್ಸರ್ಸ್ ಮಾಡ್ಬೋದಾಗಿದೆ. ಯಾಕಂದರೆ ಈಗ ಈ ಕೆಳಗಿನವುಗಳಲ್ಲಿ ಯಾವುದು
ಯುನೈಟೆಡ್ ನೇಷನ್ಸ್ನ ಅಥವಾ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆಗಳಾಗಿವೆ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಈಗ ಯು ಎನ್ನುವುದು ಸಾಕಷ್ಟು ಏನಾಗುತ್ತೆ ಏಜೆನ್ಸೀಸ್ ಅದಾವೆ, ಸ್ಪೆಷಲೈಡ್ ಏಜೆನ್ಸಿ ಅದಾವೆ, ಅವೆಲ್ಲವನ್ನ ಏನಾಗುತ್ತೆ ನೆನ್ಪಿಡೋಕ್ಕಾಗಲ್ಲ. ಬಟ್ ಈ ಆಪ್ಷನ್ಸಲ್ಲೇ ನಿಮ್ಗೆ ಏನು ಮಾಡಿದ್ದಾನೆ ಅಂತಂದರೆ ನಿಮಗೊಂದು ಹಿಂಟನ್ನು ಕೊಟ್ಟಿದ್ದಾನೆ. ಆ ಹಿಂಟನ್ನು ನೀವು ಟ್ರ್ಯಾಕ್ ಮಾಡ್ತೀರಾ, ಅದೇ ನಿಮಗೆ ಏನು ಗೊತ್ತಾ, ನಿಮ್ಮ ಟೆಸ್ಟನ್ನು, ನಿಮ್ಮ ಎಬಿಲಿಟಿಯನ್ನು ಚೆಕ್ ಮಾಡ್ತಿರೋದು, ನಿಮ್ಮ ನಾಲೆಜನ್ನು ಈ ಕ್ವಶನಲ್ಲಿ ಚೆಕ್ ಮಾಡ್ತಾ ಇಲ್ಲ. ಸಿ ನೋಡಿ, ಈ ಫಸ್ಟ್ನೇ ಆಪ್ಷನ್ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ಒಂದು ಕಾರ್ಯಕ್ರಮ ಇದೆ ಓಕೆನಾ. ಇದು ಕ್ವಶನ್ ನಡಿ ಏನು ಕ್ವಶನ್ ಕೇಳಿದ್ದಾನೆ, ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ. ಈ ಸಂಸ್ಥೆ ಎಂಬ ಪದವನ್ನು ನೀವು ಕರೆಕ್ಟಾಗಿ ನೋಡಿ. ಇದು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮವಾಯಿತು. ಇದು ಒಂದು ಸಂಸ್ಥೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲಿಮಿನೇಷನ್ ಎ ಆಪ್ಷನ್ ಎಲಿಮಿನೇಷನ್ ಆಯಿತು. ಆಪ್ಷನ್ಸ್ ಬಿ ಅನ್ನು ಅಷ್ಟೇ ಇಟ್ಕೊಳ್ಳಿ. ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮ, ಇದು ನೋಡಿ, ಇದು ಸಿ ಕೂಡ ಒಂದು ಕಾರ್ಯಕ್ರಮ. ಇದು ಕೂಡ ಸ್ಪೆಷಲೈಸ್ ಸಂಸ್ಥೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡಿ, ಆಪ್ಷನ್ ಡಿ ಕೂಡ ವಿಶ್ವಸಂಸ್ಥೆ ವಿಶ್ವ ಆಹಾರ ಕಾರ್ಯಕ್ರಮ, ಇದನ್ನು ಕೂಡ ಒಂದು ಕಾರ್ಯಕ್ರಮ ಆಯಿತು. ಆಟೋಮೆಟಿಕ್ ಎ ಎಲಿಮಿನೇಷನ್ ಆಯಿತು, ಸಿ ಎಲಿಮಿನೇಷನ್ ಆಯಿತು, ಡಿ ಎಲಿಮಿನೇಷನ್ ಆಯಿತು. ಆಟೋಮೆಟಿಕ್ ನಿಮಗೆ ಆನ್ಸರ್ ಬರುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು ನಿಮಗೆ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಎಂದು ನಾವೇನು ಮಾಡ್ಬೋದು ಅಂದರೆ ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ನೀವು ಉತ್ತರವನ್ನು ಕೊಡ್ಬೋದಾಗಿದೆ. ನಿಮಗೆ ಗೊತ್ತಿದೆ, ನೀವೆಲ್ಲವನ್ನ 20-30 ಇನ್ಸ್ಟಿಟ್ಯೂಷನ್ಗಳನ್ನ ಮಗಪ್ ಮಾಡಿದ್ರ, ದರ್ ಇಸ್ ಎ ನೋ ಇಶ್ಯೂ. ನಿಮಗೆ ಗೊತ್ತಿಲ್ಲ ಅಂತಂದರೆ ಆಲ್ರೆಡಿ ಕ್ವಶನಲ್ಲಿ ಹಿಂಟ್ ಕೊಟ್ಟಿದ್ದಾನೆ, ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ. ಈ ಮೂರು ಎ ಸಿ ಆ್ಯಂಡ್ ಡಿ ಅಲ್ಲಿ ಕಾರ್ಯಕ್ರಮ ಎಂಬ ಪದವನ್ನು ಯೂಸ್ ಮಾಡಿದ್ದಾನೆ, ಸಂಸ್ಥೆ ಎಂಬ ಪದ ಒಂದೇ ಒಂದಿರೋದು. ಈ ಕಾಮನ್ ಸೆನ್ಸನ್ನು ಯೂಸ್ ಮಾಡಿದರೆ ನೀವು ಎಚ್ಚರಿಕೆಯಿಂದ ಕ್ವಶನ್ಸ್ಗಳನ್ನು ನೋಡಿದರೆ ನೀವೇನು ಮಾಡಬಹುದು ಅಂದರೆ ಇದಕ್ಕೆ ಉತ್ತರಿಸಬಹುದಾಗಿತ್ತು. ಓಕೆ, ಆ್ಯಂಡ್ ನಿಮಗೇನಿದೆ ಯು ಎನ್ ಬಗ್ಗೆ ನಿಮಗೆ ಬೇಸಿಕ್ಸ್ ಪ್ರಿವಿಯಸ್ ಹಳೆ ಕಾಲದಲ್ಲಿ ಏನು ಕ್ವಶನ್ಸ್ ಕೇಳ್ತಾ ಇದ್ದೆ ಅಂತಂದರೆ ಈ ಯು ಎನ್ ಆಫೀಷಿಯಲ್ ಲ್ಯಾಂಗ್ವೇಜ್ ಎಷ್ಟು ಅದಾವೆ, 6 ಅದಾವೆ. ಯಾವ್ಯಾವ ಅಂತ ಅರೇಬಿಕ್ಕು, ಚೈನೀಸು, ಇಂಗ್ಲೀಷು, ಫ್ರೆಂಚು, ರಷ್ಯಾ ಮತ್ತು ಸ್ಪ್ಯಾನಿಷು. ಈ 6 ಲ್ಯಾಂಗ್ವೇಜ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಇದ್ರು. ಮತ್ತು ವಿಶ್ವಸಂಸ್ಥೆಯನ್ನು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅಕ್ಟೋಬರ್ 24, 1945 ಅಲ್ಲಿ ಏನಾಗುತ್ತೆ, ಅದನ್ನು ಅಕ್ಟೋಬರ್ 24ನೇ ಯು ಎನ್ ಡೇನ ಆಚರಣೆ ಮಾಡ್ತೀವಿ. ಅದನ್ನು ಯು ಎನ್ ಡೇನು ಕೂಡ ನಾವೇನು ಮಾಡ್ತೀವಿ ಅಂತಂದರೆ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಮತ್ತು ಯು ಎನ್ ಎಂಬ ವರ್ಡನ್ನು ಯಾರು ಕಾಯಿನ್ ಮಾಡಿದ್ರು ಕೂಡ ಒಂದ್ಸರಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವ್ರು ಏನು ಮಾಡಿದೆ, ಈ ವರ್ಡನ್ನು ಕಾಯಿನ್ ಮಾಡಿದ್ದಾರೆ. ಇಷ್ಟೆಲ್ಲ ಬೇಸಿಕ್ಸ್ಗಳು ನಿಮಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ಇದರಲ್ಲಿ ಇನ್ನೊಂದು ನಿಮಗೆ 6 ಸ್ಪೆಷಲೈಸ್ ಏಜೆನ್ಸಿಗಳು ಅದಾವೆ ಇದಕ್ಕೆ. ಯು ಎನ್ ಜನರಲ್ ಅಸೆಂಬ್ಲಿ, ಯು ಎನ್ ಸೆಕ್ಯೂರಿಟಿ ಕೌನ್ಸಿಲು, ಮತ್ತು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು, ಇದನ್ನು ಕೂಡ ಬಹಳಷ್ಟು ನ್ಯೂಸಲ್ಲಿ ಇರ್ತದೆ ಅವಾಗ. ಓಕೆ, ನೆಕ್ಸ್ಟ್ ಯು ಎನ್ ಸೆಕ್ರೆಟರಿಯೇಟ್ ಮತ್ತು ಟ್ರಸ್ಟಿಶಿಪ್ ಕೌನ್ಸಿಲ್ ಎಂಬುದು 6 ಬಾಡೀಸ್ಗಳು ಇರ್ತವೆ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟು, ಯಾಕಂದರೆ ಈಗ ನಮಗೇನು ಕ್ವಶನ್ಸ್ ಕೇಳ್ತಾನೆ ಅಂದರೆ ಇಂಡಿಯಾ ಈಸ್ ಎ ಪಾರ್ಟ್ ಆಫ್ ದ ಯು ಎನ್ ಅಂತ ಕ್ವಶನ್ಸನ್ನು ಕೇಳಿದ್ರು. ಒರಿಜಿನಲ್ಲಿ 1945 ಅಕ್ಟೋಬರ್ 24ಕ್ಕೆ ನಾವು ಇಂಡಿಯಾ ಯು ಎನ್ ಜಾರಿಗೆ ಬರ್ತದೆ. ಆ 51 ರಾಷ್ಟ್ರಗಳೇನಾಗುತ್ತೆ ಅಂದರೆ ಅದಕ್ಕೆ ಸೈನ್ ಹಾಕ್ತವೆ. ಆ 51 ರಾಷ್ಟ್ರಗಳಲ್ಲಿ ಭಾರತವು ಕೂಡ ಎಂಬುದು ಒಂದು ಫೌಂಡಿಂಗ್ ಮೆಂಬರ್ ಅನ್ನೋದು ಕೂಡ ನೀವು ಅದನ್ನು ಮರಿಬಾರ್ದು. ಯಾಕಂದರೆ ಇನ್ ಕೇಸ್ ನೀವು PSI ಎಕ್ಸಾಮ್ಸ್ಗೆ ಮತ್ತು ನೀವು KS ಎಕ್ಸಾಮ್ಸ್ಗೆ ಹೋದರೆ ಭಾರತವು ಏನು ಗೊತ್ತಾ, ಒಂದು ಯು ಎನ್ನ ಸಂಸ್ಥಾಪಕ ರಾಷ್ಟ್ರವಾಗಿದೆ ಎಂದು ಕ್ವಶನ್ಸನ್ನು ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗ ಇದು ಹೌದು. ಯಾಕಂದರೆ ಅಕ್ಟೋಬರ್ 24, 1945 51 ರಾಷ್ಟ್ರಗಳು ಏನು ಸೈನ್ ಹಾಕ್ತವೆ ಅದರಲ್ಲಿ ಭಾರತವು ಕೂಡ ಎಂಬುದು ನಿಮಗೆ ಗೊತ್ತಿರಲಿ. ಆ್ಯಂಡ್ ಹಳೆ ಕಾಲದಲ್ಲಿ ಈ ಲ್ಯಾಂಗ್ವೇಜ್ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇದ್ದರು. ಜೊತೆಗೆ 6 ಆರ್ಗನೈಸೇಷನ್ ಏನದಾವೆ ಅದ್ರ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಇದ್ದರು. ಅದನ್ನು ಕೂಡ ನೀವೇನು ಮಾಡಿ ಅಂತಂದರೆ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಓಕೆ ನೋಡಿ, ಅದೇ ಕ್ವಶನ್ ನಾನು ಏನು ಮಾಡಿ ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ನೀವೇನು ಮಾಡಿ ಅಂದರೆ ನಾನು ಯಾವ ರೀತಿ ನೀವು ಸಾಲ್ವ್ ಮಾಡಬೇಕಂತ ಹೇಳಿದ್ದೀನಿ. ಇಲ್ಲಿ ನಾನು ಏನು ಕೊಟ್ಕೊಂಡಿದ್ದೇನೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸು, ನೆಕ್ಸ್ಟ್ ಯುನೈಟೆಡ್ ನೇಷನ್ ಯು ಎನ್ ಪ್ರೋಗ್ರಾಮ್ ಯಾವಾಗ ಬಂತು, ಮತ್ತು UNDP ಯಾವಾಗ ಜಾರಿಗೆ ಬಂತು, ಮತ್ತು ವರ್ಲ್ಡ್ ಫುಡ್ ಪ್ರೋಗ್ರಾಮ್, ಈ 4 ಪ್ರೋಗ್ರಾಮ್ ಬಗ್ಗೆ ನಾನು ಬೇಸಿಕ್ ಫ್ಯಾಕ್ಟ್ಸ್ಗಳನ್ನು ನಾನೇನು ಮಾಡ್ಕೊಂಡು ಫ್ಯೂಚರ್ಲಿ ಏನು ಕ್ವಶನ್ಸ್ ಕೇಳ್ಬೋದು ನಿಮಗೆ ಆ ಬೇಸಿಕ್ ಫ್ಯಾಕ್ಟ್ಸ್ಗಳನ್ನು ನಾನು ಹಾಕ್ಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಓಕೆ, ಎಟ್ಲೀಸ್ಟ್ ಯಾವಾಗ ಸ್ಥಾಪನೆ ಆಯಿತು, ಅದರ ಕೇಂದ್ರ ಕಚೇರಿಯಲ್ಲಿದೆ, ಮತ್ತು ಇತ್ತೀಚಿನ ಏನು ಡೆವಲಪ್ಮೆಂಟ್ಸ್ ಅದನ್ನು ಅಟ್ಲೀಸ್ಟ್ ಒಂದು 4 ಪಾಯಿಂಟ್ ಆದರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಈ ಏನು ಕ್ವಶನ್ಸ್ ಕೊಡ್ತಾನೆ ಗೊತ್ತಾ, ಒಂದು ಸರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸು, UNEP, ವರ್ಲ್ಡ್ ಫುಡ್ ಪ್ರೋಗ್ರಾಮು, ಮತ್ತು ಆ್ಯಂಡ್ ಯುನೆಸ್ಕೋ, ಇವೆಲ್ಲ ಬಾಡಿಗಳನ್ನು ಕೊಟ್ಟು ಅದು ಹೆಡ್ ಕ್ವಾರ್ಟರ್ಸ್ಗಳನ್ನು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ನಿಮಗೆ ಸಾಧ್ಯತೆ ಇರ್ತವೆ. ಆ್ಯಂಡ್ ಇಲ್ಲ ಅಂತಂದರೆ ಸ್ವಲ್ಪ ಡೀಪ್ ಆಗಿ ಹೋದ ಅಂತಂದರೆ ಈ ಬಾಡಿಗಳು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅದು ಇಯರ್ಸು ಮತ್ತೇನು ಗೊತ್ತಾ ಬಾಡೀಸ್ಗಳ ಬಗ್ಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಕೂಡ ನಿಮಗೆ ಇರ್ತವೆ. ಓಕೆ, ಆ್ಯಂಡ್ ಇತ್ತೀಚೆಗೆ ಈ ನೋಡಿ ILO ಮತ್ತು ಯುನೆಸ್ಕೋ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ದು ಇವುಗಳು ಏನು ರಿಪೋರ್ಟ್ ಬಿಡುಗಡೆ ಮಾಡ್ತಾವಲ್ಲ ಆ ರಿಪೋರ್ಟ್ಸ್ಗಳ ಬಗ್ಗೆ ಕೂಡ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಸೊ ಒಂದು ಟಾಪಿಕನ್ನು ತೆಗೆದುಕೊಂಡಾಗ ನೀವು PYQ ಥ್ರೂ ಏನು ಮಾಡಬೇಕಂತಂದರೆ ಅದನ್ನು ಅನಲೈಸಿಸ್ ಮಾಡಿ ಎಲಿಮಿನೇಷನ್ ಟೆಕ್ನಿಕನ್ನು ಕಲೀರಿ. ಅಟ್ ದ ಸೇಮ್ ಟೈಮ್ ಏನು ರೀಸೆಂಟ್ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ, ಏನು ಬೇಸಿಕ್ ಫ್ಯಾಕ್ಟ್ಸ್ಗಳನ್ನ ತಿಳ್ಕೋಬೇಕು, ಎಲ್ಲವನ್ನ ನೀವೇನು ಮಾಡಬೇಕಂದ್ರೆ 360 ಡಿಗ್ರಿಯಲ್ಲಿ ಅನಲೈಸಿಸ್ ಮಾಡಿ ನೀವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಓಕೆ, ನೀವು ಇದನ್ನು ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಕ್ವಶನ್ ನಂಬರ್ 3 ನೋಡಿ, ಈಜಿ ಇದೆ.
ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನಿಮ್ಗೆ ಗೊತ್ತಿದೆ. ಹೌದಾ? ಸಸ್ಟೈನಬಲ್ ರಿಹ್ಯಾಬಿಲಿಟೇಷನ್ ಅಲ್ಲ. ಹೌದಾ? ಸಿಂಪ್ಲಿಫೈಡ್ ರಿಜಿಸ್ಟ್ರೇಷನ್ ಅದು ಅಲ್ಲ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ನಿಮ್ಗೆ ಅದರ ಹೆಸರೇ ಗೊತ್ತಿದೆ, CSR ಅಂದರೆ. ಹೌದಾ? CSR ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿದ್ರೆ ದರ್ ಇಸ್ ಮೋರ್ ದಿನ್ ಆಫ್. ಈ ನೆಕ್ಸ್ಟ್ ಸ್ಲೈಡಲ್ಲಿ ಅದು ಏನೇನು ಕ್ರೈಟೀರಿಯಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನಾನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡಿಕೊಂಡಿದ್ದೇನೆ. ನೋಡಿ, CSR ಬಗ್ಗೆ ನಿಮಗೆ ಗೊತ್ತಿರಲಿ. CSR ಅಂದರೆ ನಿಮ್ಗೆ ಗೊತ್ತಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಅದನ್ನು ಕರಿತೀವಿ. ಇದನ್ನು ಕೂಡ ಒಂದ್ಸರಿ ಎಕ್ಸಾಮಲ್ಲಿ CSR ಎಂದರೆ ವಿಸ್ತರಿಸಿ, ಅದನ್ನು ಕೂಡ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದಾನೆ. ಇದನ್ನು ಕೂಡ ಇದೇ ಕ್ವಶನ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮಗೆ ಕ್ವಶನ್ಸ್ ಅನ್ನು ಕೇಳಿದ್ದಾನೆ. ಹಾಗಾದ್ರೆ ಈ ಯಾವ ಕಾಯ್ದೆಯಡಿ ನಾವು CSR ಅನ್ನ ವಿಧಿಸ್ತೀವಿ ಅಂತಂದ್ರೆ ಕಂಪನಿ ಆಕ್ಟ್ 2013 ಮೂಲಕ ನಾವೇನು ಮಾಡ್ತೀವಿ ಅಂತಂದ್ರೆ CSR ಅನ್ನ ನಾವು ಸಲ್ಲಿಸಬೇಕಾಗತ್ತೆ ಕಂಪ್ನಿಗಳು. ಅದಕ್ಕೆ ಏನು ಒಂದು ಕ್ರೈಟೀರಿಯಾಗಳದಾವೆ, ಏನು ಎಲಿಜಿಬಿಲಿಟಿ, ಯಾರು CSR ಅನ್ನ ಕೊಡಬಹುದು ಅಂದಾಗ, ಒಂದು ಫೈನಾನ್ಸಿಯಲ್ ಇಯರ್ ಅಲ್ಲಿ ಯಾವುದೇ ಒಂದು ಕಂಪನಿ ನೆಟ್ವರ್ತು 500 ಕೋಟಿ ಅಥವಾ ಅಧಿಕ ಯಾವ ಕಂಪ್ನಿದು ಇರ್ತದೆ ಅವರು, ಅಥವಾ ಟರ್ನ್ ಓವರ್ ಒಂದು ಫೈನಾನ್ಷಿಯಲ್ 1000 ಕೋಟಿ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅವರು, ಅಥವಾ ನೆಟ್ ಪ್ರಾಫಿಟ್ 5 crores ಅಥವಾ ಜಾಸ್ತಿ ಇದ್ರೆ, ಈ 3 ಕ್ರೈಟೇರಿಯನ್ ಯಾರು ಫಾಲೋ ಮಾಡ್ತಾರೆ ಅವರು ತಮ್ಮ ಟೋಟಲ್ ನೆಟ್ವರ್ತ್ ಎಷ್ಟಂದ್ರೆ ಎವರೇಜ್ ನೆಟ್ ಪ್ರಾಫಿಟ್ ಏನಿರ್ತದೆ ಅದ್ರ 2% ಏನಾಗುತ್ತೆ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಅವ್ರಿಗೆ ಕೊಡಬೇಕಾಗತ್ತೆ. ಅಂದರೆ ಸೋಷಿಯಲ್ ವೆಲ್ಫೇರ್ಗೆ ಅವ್ರನ್ನ ಯೂಸ್ ಮಾಡಬೇಕಾಗತ್ತೆ. ಇದು ಬೇಸಿಕ್ಸ್ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನು ಮಾಡಿ ಅಂದರೆ ಈ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಸ್ವಲ್ಪ ಟಫ್ ಮಾಡಿದೆ ಅಂದರೆ ಈ ಕ್ರೈಟೀರಿಯಾಗಳನ್ನು ಕ್ವಶನ್ಸ್ ಅನ್ನ ಕೇಳ್ಬೋದು. ಯಾರು PSI ಪ್ರಿಪರೇಷನ್ಸ್ ಮಾಡ್ತಾ ಇದ್ರಿ, ಯಾರು KS ಪ್ರಿಪರೇಷನ್ಸ್ ಮಾಡ್ತಾ ಇದ್ರಿ, ಅವ್ರಿಗೆ ಏನಿದೆ ಅಂತಂದರೆ ಈ CSR ಬಗ್ಗೆ ಏನು ಕ್ವಶನ್ಸ್ ಕೇಳ್ಬೋದು, ಕ್ರೈಟೀರಿಯಾ ಕ್ವಶನ್ಸ್ ಕೇಳ್ಬೋದು, ಮತ್ತು ಯಾವ ಕಾಯ್ದೆ ಮೂಲಕ ಅಂತ ಕ್ವಶನ್ಸ್ ಅನ್ನ ಕೇಳ್ಬೋದು. ಮತ್ತು ಯಾವ್ಯಾವ ಕಂಪನಿಗಳು ಇತ್ತೀಚೆಗೆ ಏನು ಗೊತ್ತಾ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾದರೂ ಕಾಂಟ್ರವರ್ಸಿ ಇದ್ರೆ ಅದನ್ನು ಕೂಡ ಏನು ಮಾಡ್ಬೋದು ಅಂದರೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸೊ ನಿಮಗೆ ಬೇಸಿಕ್ಸ್ ಏನಂತಂದರೆ CSRನ ನೀವೇನು ಮಾಡಿ ಅಂದರೆ ಡೀಟಾಗಿ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ಕ್ವಶನಲ್ಲಿ ಅಷ್ಟೊಂದೇನು ಇಲ್ಲ, ಸೋಷಿಯಲ್ CSR ನಿಮಗೆಲ್ಲ ಕೇಳಿರ್ತೀರಿ, ಅದಕ್ಕಾಗಿ ಇದರಲ್ಲಿ ಹೆಚ್ಚು ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನೂ ಇಲ್ಲ. ಓಕೆ, ಇಷ್ಟು ನೀವು ತಿಳ್ಕೊಂಡ್ರೆ ದೆರ್ ಇಸ್ ಎ ಮೋರ್ ದೆನ್ ಇನಫ್. 4ನೇ ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ನೀವು ಆರಾಮ್ಸೆ ಮಾಡ್ಬೋದ್ರೆ ಇದನ್ನು ನೀವು ಆನ್ಸರ್ ಮಾಡ್ಬೋದಾಗಿತ್ತು. BS 2, BS 3, BS 4 ಆ್ಯಂಡ್ BS 6 ಅನ್ನು ಆರ್ ಅಂತ ಕ್ವಶನ್, ಇವುಗಳು ಏನಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈಗ ನೀವು ಯಾವುದಾದ್ರೂ ಈಗ ನೀವು ಓದಿದ್ದೀರಾ ಅದು ಸೆಕೆಂಡ್ರಿ, ಓದಿಲ್ಲ ಅಂತಂದರೆ ನೀವು ಯಾವಾಗಾದ್ರೂ ಓದುವಾಗ ಸ್ವದೇಶಿ ಕ್ಷಿಪಣಿಗಳ ಬಗ್ಗೆ ನೀವು ಯಾವಾಗಾದರೂ BS 6, BS 4, BS 3 ಅಂತ ಕ್ವಶನ್ಸ್ ಕೇಳಿದ್ದೀರಾ? ನೋ. ನಾವು ಓದುವಾಗ ಕ್ಷಿಪಣಿಗಳ ಸ್ವದೇಶಿ ಕ್ಷಿಪಣಿ ಅಂದರೆ ಪೃಥ್ವಿ, ಆಕಾಶು, ಅವು ಇವು ಅಂತ ನಿನ್ಗಂತ ನಾಗು, ಈ ರೀತಿ ನಾವು ಹೆಸರನ್ನು ಕೇಳ್ತಿರ್ತೀವಿ. ಸೊ ಇದು ಆಗ್ಲಿಕ್ಕಿಲ್ಲ. ಓಕೆನಾ? ಇದನ್ನು ನಾವು ಎಲಿಮಿನೇಷನ್ಸ್ ಏನು ಮಾಡ್ಬೋದು ಅಂದರೆ ಇದನ್ನು ಸೆಕೆಂಡನ್ನು ಎಲಿಮಿನೇಷನ್ ಮಾಡ್ಬೋದು. ಅದೇ ರೀತಿ ಜಿಯೋಸಂಕ್ರನಸ್ ಉಪಗ್ರಹಗಳು ನಿಮಗೆ ಜಿಯೋಸಂಕ್ರನಸ್ ಸ್ಯಾಟಲೈಟ್ಸ್ಗಳು ಅಂದರೆ ಸ್ಯಾಟಲೈಟ್ಸ್ಗಳ ಹೆಸರೇ ಬೇರೆ ಇರ್ತವೆ. ಹೌದಾ? ಆ ಸ್ಯಾಟಲೈಟ್ಸ್ಗಳನ್ನು ಮತ್ತು BS ಇದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಆರ್ಯಭಟ, ಈ ರೀತಿ ಅನ್ಗುತ್ತೆ ಬೇರೆ ಬೇರೆ ಸ್ಯಾಟಲೈಟ್ಸ್ಗಳು ಇರ್ತವೆ. ನೀವು ಇದನ್ನು ಕೂಡ ನೀವೇನು ಮಾಡ್ಬೋದು, ಎರಡೂ ಆಪ್ಷನ್ಸ್ಗಳನ್ನು ಆಪ್ಷನ್ B ಮತ್ತು C ಅನ್ನು ಎಲಿಮಿನೇಷನ್ಸ್ ಮಾಡಿದಾಗ ಆಪ್ಷನ್ D ನನ್ ಆಫ್ ದ ಅಬೋ ಅಂತ ಕ್ವಶನ್ಸ್ ಅನ್ನು ಕೇಳ್ಕೊಂಡಿದ್ದಾನೆ. ನೀವೇನು ಮಾಡ್ಬೋದು, A ಅನ್ನು ನೀವು ಆನ್ಸರ್ಸನ್ನು ಮಾಡ್ಬೋದಾಗಿತ್ತು. ಸೊ ನಿಮಗೆ ಗೊತ್ತಿದೆ ಅಂತಂದರೆ ಇದಕ್ಕೆ ಯಾವುದೇ ಅವಶ್ಯಕತೆ ಇರೋದಿಲ್ಲ, ನೀವು ಡೈರೆಕ್ಟಾಗಿ ಆನ್ಸರ್ ಹಾಕ್ತೀರಾ. ಗೊತ್ತಿಲ್ಲ ಅಂದರೆ ನೀವು ಬಿಟ್ಟು ಬರೋಕ್ಕಾಗಲ್ಲ. ಯಾಕಂದರೆ ಯಾವಾಗ PC ಎಕ್ಸಾಮ್ಗೆ ಬರ್ತೀವಿ, ನೀವು ಅರೌಂಡ್ ಏನು ಮಾಡಬೇಕಾದ್ರೆ 80+ ಸ್ಕೋರನ್ನು ನೀವು ಮಾಡಲೇಬೇಕಾಗತ್ತೆ. 80+ ಸ್ಕೋರ್ ಮಾಡಿದರೆ ನೀವೇನಾಗುತ್ತೆ ಸೇಫ್ ಝೋನಲ್ಲಿ ಇರ್ತೀರಾ. ಸೊ ಅದಕ್ಕಾಗಿ ಇದೇ ರೀತಿ ನಾವೇನು ಮಾಡ್ಕೊಂಡು ಅದಕ್ಕೆ ನಾವೇನು ಮಾಡ್ಕೊಂಡಿವಿ, ವಿರಾಟ್ 80+ ಅಂತ ನಾವೇನು ಮಾಡ್ಕೊ 80+ ಅಂತ ನಾವು PC ಟೆಸ್ಟ್ ಸೀರೀಸನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಟೋಟಲ್ 10 ಟೆಸ್ಟ್ ಸೀರೀಸನ್ ಕೊಡ್ತಾ ಇದ್ದೀವಿ. ಡಿಟೇಲ್ ಆಗಿ ರೀಸೆಂಟ್ ಟ್ರೆಂಡ್ ಮೇಲೆ ಏನು ಕ್ವಶನ್ಸ್ ಅದಾವೆ ಆ ಕ್ವಶನ್ಸ್ಗಳನ್ನು ಹಾಕೊಂಡಿದ್ದೀವಿ. ಜೊತೆಗೆ ಡಿಟೇಲ್ ಸಿನಾಪ್ಸಿಸ್ ಅನ್ನು ಕೊಡ್ತಾ ಇದ್ದೀವಿ. ಒನ್ ಆಫ್ ದ ಬೆಸ್ಟ್ ಟೆಸ್ಟ್ ಸೀರೀಸನ್ನು ನಾವು ಮಾರ್ಕೆಟಲ್ಲಿ ಕೊಡ್ತಾ ಇದ್ದೀವಿ. ಜಸ್ಟ್ 600 ರೂಪೀಸ್ಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಿಮಗೆ ಬೆಸ್ಟ್ ಕ್ವಾಲಿಟಿ ಸಿನಾಪ್ಸಿಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ನೀವು ಒಂದ್ಸಾರಿ ತಗೊಳ್ಳಿ, 100% ನೀವು ಅದನ್ನು ಲೈಕ್ ಮಾಡೇ ಮಾಡ್ತೀರಿ. ಯಾಕಂದರೆ ಇಷ್ಟೆಲ್ಲ ಬೇಸಿಕ್ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿಕೊಂಡೇ ನಾವು ಟೆಸ್ಟ್ ಸೀರೀಸನ್ನು ತರ್ತಾ ಇದ್ದೀವಿ. ಓಕೆ, ಆ್ಯಂಡ್ ನಿಮಗೆ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಹೇಳಿದ್ವಿ ವಾಟ್ ಈಸ್ BS ಅಂದರೆ ಏನು, BS 1, 2, 3, 6 ಅದೀಗ 6 ಬಂದಿದ್ದೀವಿ. ನಾವು ಏನಿದೆ ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ನೋಡಿ, BS 2, BS 3, BS 4, BS 6 ಬಗ್ಗೆ ನೀವು ಆಲ್ರೆಡಿ ಗೊತ್ತಿನಿ. ಈ BS ಅಂದರೆ ಏನು ಗೊತ್ತಾ, ಇದನ್ನು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ದವ್ರು ಇದನ್ನು ಏನು ಮಾಡ್ತಾರೆ ಅಂದರೆ ಜಾರಿಗೆ ತಂದಿರುವಂಥದ್ದು. ಇದನ್ನು BS 1 ಅನ್ನು 2000ರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 2000ರಲ್ಲಿ ನಾವು ಇದನ್ನು ಜಾರಿಗೆ ತರ್ತೀವಿ. ಇದು ನಥಿಂಗ್ ಎಲ್ಸ್ ಅಂದರೆ ಈಗ ಎಮಿಷನ್ಸನ್ನು ಕಡಿಮೆ ಮಾಡಬೇಕಾಗಿದೆ. ಆ ಎಮಿಷನ್ಸನ್ನು ಕಡಿಮೆ ಮಾಡಬೇಕಾದ್ರೆ ಯಾವ ಇಂಜನ್ಸ್ಗಳನ್ನು ನಾವು
ಮಾನದಂಡಗಳ ಆಧಾರದ ಮೇಲೆ ನಾವು ಇದನ್ನು ಮಾಡ್ತೀವಿ. ಅದರ ಬಗ್ಗೆ ಕ್ವಶನ್ಸನ್ನು ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಈ ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ನಾವು BS4 ಇಂದ BS5ಗೆ ಹೋಗಿಲ್ಲ, ನಾವು ಡೈರೆಕ್ಟ್ G6ಗೆ ಜಂಪ್ ಹೊಡೆದಿದ್ದೀವಿ. ಅದನ್ನು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ಈ BS4 ಮತ್ತು BS6ಗೆ ಏನು ಡೆವಲಪ್ಮೆಂಟ್ ಇದೆ, ಏನೇನು ನೀವು ಫಾರ್ ಎಕ್ಸಾಂಪಲ್ ಸಲ್ಫರ್ ರಿಡಕ್ಷನ್ ಹೆಂಗಾಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಹೆಂಗೆ ಮಾಡ್ತೀವಿ, ಮ್ಯಾಂಡೇಟರಿ ಸಬ್ ಸಿಸ್ಟಮ್ ಏನಿದೆ, ಅವೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳನ್ನು ನಾವು ಕ್ವಶನ್ಸನ್ನು ಕೇಳ್ಕೊಂಡಿವಿ. ಯಾರು PEC ಮತ್ತು PSIಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ರಿ ಅವರಿಗಷ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಯಾರು ಈ KSಗೆ ಪ್ರಿಪ್ರೇಷನ್ಸ್ ಮಾಡ್ತೀರಿ, ಯಾಕಂದರೆ ಈ ರೀಸೆಂಟ್ಲಿ ಎಲ್ಲ ನ್ಯೂಸ್ ಪೇಪರ್ಸಲ್ಲಿ ಬರ್ತಾ ಇದೆ 400 ನೋಟಿಫಿಕೇಶನ್ಸ್ ಆಗುತ್ತೆ ಹಂಗಂತ. ಸೊ ನೀವೇನು ಮಾಡಿ, ಯಾರು PSIಗೆ ಮತ್ತು KSಗೆ ಪ್ರಿಪ್ರೇಷನ್ಸ್ ಮಾಡ್ತಾರೆ ಇವೆಲ್ಲವನ್ನು ನೀವು ಡೀಟೇಲ್ ಆಗಿ ಅಧ್ಯಯನ ಮಾಡಬೇಕಾಗತ್ತೆ. ಆ್ಯಂಡ್ ಆಪ್ಷನ್ಸಲ್ಲಿ ಕೂಡ ಇಂಡಿಜಿನಸ್ ಮಿಸೈಲ್ ಟೆಕ್ನಾಲಜಿ ಆ್ಯಂಡ್ ಜಿಯೋಸಕ್ರನ್ ಸೆಟಲೈಟ್ಸ್ ಅನ್ನು ಕೊಟ್ಟಿದ್ದಾನೆ. ನಿಮಗೆ ಹೋಮ್ವರ್ಕ್ ಏನಂತಂದರೆ, ಈಗ ನಾವು ದೇಶೀಯ ಮಿಸೈಲ್ಸ್ಗಳು, ಸ್ವದೇಶಿ ಕ್ಷಿಪಣಿಗಳು ಮತ್ತು ಜಿಯೋಸಕ್ರನ್ ಸೆಟಲೈಟ್ಸ್ಗಳ ಬಗ್ಗೆ ಇದು ಒನ್ ಆಫ್ ದ ಕೋರ್ ಟಾಪಿಕ್ಸ್. ಇದರ ಬಗ್ಗೆ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಈ ಟಾಪಿಕ್ಸ್ಗಳ ಬಗ್ಗೆ ಆಪ್ಷನ್ B ಮತ್ತು C ಬಗ್ಗೆ ನೀವು ಡಿಟೇಲ್ ಆಗಿ 360 ಡಿಗ್ರಿಯಲ್ಲಿ ನೀವೇನು ಮಾಡಿ ಅಂತಂದರೆ ಬೇಸಿಕ್ಸನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಜಿಯೋ ಸ್ಟೇಷನರಿ ಸೆಟಲೈಟ್ ಅಂದರೆ ಏನು, ಜಿಯೋ ಸಂಕ್ರಮಣ ಸೆಟಲೈಟ್ ಅಂದರೆ ಏನು, ಇತ್ತೀಚೆಗೆ ಏನು ಗೊತ್ತಾ, ಈಗ ಸ್ಮಾಲ್ ಸೆಟಲೈಟ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದೀವಿ, Mark 3 ಅನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಏನೆಲ್ಲ ಕರೆಂಟ್ ಅಫೇರ್ಸಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಆ್ಯಂಡ್ ಬೇಸಿಕ್ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಏನಿದೆ, ಬೇಸಿಕ್ ಸೈನ್ಸ್ ಆಸ್ಪೆಕ್ಟ್ಸ್ ಏನಿದೆ ರಿಲೇಟೆಡ್ ಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಬಗ್ಗೆ, DRDO ಬಗ್ಗೆ, DRDO ಆ್ಯಂಡ್ ಸ್ಪೇಸ್ ಟೆಕ್ನಾಲಜಿ ದ ಕೋರ್ ಏರಿಯಾ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದನ್ನು ನೀವು ಓದಲೇಬೇಕಾಗತ್ತೆ. ಡೀಟೇಲ್ ಆಗಿ ನೀವು ಓದ್ತೀರಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಕ್ವಶನ್ನಿಂದ ನಿಮ್ಗೆ ಏನಾಗಿದೆ ಅಂದರೆ, ಈ ಕ್ವಶನ್ಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಫೀಚರ್ಸಲ್ಲಿ. ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಎಲ್ಲ ಕಡೆ ಏನು ಮಾಡ್ತಾ ಇದ್ದೀವಿ, ಈಗ ಎಲ್ಲ ನಾವು ಈ ಟೆಕ್ನಾಲಜಿ ಕಡೆಗೆ ಹೋಗ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಕಡೆ ಹೋಗ್ತಾ ಇದ್ದೀವಿ, ಗ್ರೀನ್ PM ಡ್ರೈವ್ ಕಡೆಗೆ ಹೋಗ್ತಾ ಇದ್ದೀವಿ. ಓಕೆನಾ? ಸೊ ಇವೆಲ್ಲ ಗ್ರೀನ್ ಟೆಕ್ನಾಲಜಿ, ಎಲ್ಲ ಗ್ರೀನ್ ಟೆಕ್ನಾಲಜಿ ಕಡೆ ಗ್ರೀನ್ ಹೈಡ್ರೋಜನ್ ಮಿಷನನ್ನು ತರ್ತಾ ಇದ್ದೀವಿ, ಇಲ್ಲ ಈ ವೆಹಿಕಲ್ಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಕುಮಾರಸ್ವಾಮಿ ಅವರು ಆಲ್ರೆಡಿ ಈಗ ಏನು ಗೊತ್ತಾ, ರೀಸೆಂಟ್ ಪ್ರೋಗ್ರಾಮ್ಸ್ಗಳಿಗೆ ಎಲ್ಲ ಏನು ಗೊತ್ತಾ ಹೊಸ ಪ್ರೋಗ್ರಾಮ್ಸ್ಗಳನ್ನು ಜಾರಿಗೆ ತರ್ತಾ ಇದೆ ಸೆಂಟ್ರಲ್ ಮಿನಿಸ್ಟರ್ ಇರೋದ್ರಿಂದ. ಅದನ್ನು ಕೂಡ ನೀವೇನು ಮಾಡಬೇಕು, ಗ್ರೀನ್ ಟೆಕ್ನಾಲಜಿ ಆ್ಯಂಡ್ ಇಂಡಿಜಿನಸ್ ಮಿಸೈಲ್ ಟೆಕ್ನಾಲಜಿ ಆ್ಯಂಡ್ ಜಿಯೋ ಸಂಕ್ರಮಣ ಸೆಟಲೈಟ್ಸ್ಗಳು ಮತ್ತು ಗಗನಯಾನ ಪ್ರಾಜೆಕ್ಟ್ಸ್ಗಳು, DRDO ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಗ್ರೀನ್ ಎಮಿಷನ್ ಟೆಕ್ನಾಲಜಿ ಏನಿದಾವೆ, ದೀಸ್ ಆರ್ ದ ಫ್ಯೂಚರ್ ಕ್ವಶನ್ಸ್ಗಳು. ಈ ಕ್ವಶನ್ನಿಂದ ನೀವು ಭಾಳಷ್ಟು ಕಲಿಬೇಕಾಗಿದೆ. ಇದಕ್ಕೆ ರಿಲೇಟೆಡ್ ಏನು ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನು ನೀಟಾಗಿ ಎಲ್ಲವನ್ನು ನೀವೇನು ಮಾಡಿ ಅಂದರೆ ಓದಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟನ್ನು ಮಾಡ್ತೇನೆ. ನೀವು ಓದ್ತೀರಂತ ನಾನು ಭಾವಿಸ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, ಯಾವ ರಾಜ್ಯವು ತನ್ನ ಗಡಿಯನ್ನು ಗರಿಷ್ಠ ಅತಿ ಹೆಚ್ಚು ರಾಜ್ಯಗಳನ್ನು ಹಂಚಿಕೊಳ್ಳುತ್ತದೆ ಅಂತ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ನಿಮ್ಗೆ ಯಾರು ಓದುವಾಗ ಮ್ಯಾಪನ್ನು ಭಾಳ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ ಓದ್ತಾ ಇರ್ತೀರಾ ಆ್ಯಂಡ್ ಜಿಯೋಗ್ರಫಿಯನ್ನು ಯಾರು ನೀಟಾಗಿ ನೀವೇನು ಪ್ರಾಕ್ಟೀಸ್ ಮಾಡಿದಿರಿ ಅವ್ರಿಗೇನಾಗುತ್ತೆ ಅಂದರೆ ಈ ಕ್ವಶನ್ಸನ್ನು ನೀವೇನು ಮಾಡ್ಬೋದು ಅಂದರೆ ಉತ್ತರಿಸ್ಬೋದು. ಬಟ್ ನೋಡಿ ಒಮ್ಮೆ ನೋಡಿ, ಈ ಮಧ್ಯಪ್ರದೇಶ, ಈಗ ನಿಮಗೇನಾಗ ಆಸಾಮ್ ಜೊತೆಗೆ ಕರ್ನಾಟಕ ಎಲಿಮಿನೇಷನ್ ಮಾಡ್ಬೋದು, ಹೌದಾ? ಯಾಕಂದರೆ ಕರ್ನಾಟಕ ಜೊತೆ ನಿಮ್ಗೆ ಯೂಶಲಿ ಗೊತ್ತಿರ್ತದೆ. ಬಟ್ UP ಮತ್ತು ಮಧ್ಯಪ್ರದೇಶ ತಗೊಂಡಾಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, UP ಇರಬಹುದಾ ಅಥವಾ ಮಧ್ಯಪ್ರದೇಶ ಇರ್ಬೋದಾ. ಆ್ಯಂಡ್ ಕೆಲವೊಮ್ಮೆ ನಾವು ಏನು ತಲೆ ಓಡಿಸ್ತೀವಿ ಅಂದರೆ UP ಜಾಸ್ತಿ, ಮಧ್ಯಪ್ರದೇಶ ಜಾಸ್ತಿ ಇರಬೇಕು, ಅದಕ್ಕಾಗಿ ಏನು ಮಾಡಿದ್ದಾನೆ ಅಂದರೆ UPಯನ್ನು ಟ್ರ್ಯಾಪ್ ಮಾಡೋಕ್ಕೆ ಇಟ್ಟಿದ್ದಾನೆ ಅಂತ. ಆ ರೀತಿಯೂ ಕೂಡ ನಾವು ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ ಅಂದರೆ ಓಡುತ್ತೆ. ಬಟ್ ಆ ರೀತಿ ನೀವೇನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಉತ್ತರ UP ಇದೆ. ಓಕೆನಾ? ಸೊ ಇದಕ್ಕೆ ನೀವು ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದರೆ ನೀವೇನು ಮಾಡ್ಬೇಕಂದ್ರೆ ಆನ್ಸರನ್ನು ಮಾಡ್ಬೋದಾಗಿತ್ತು. ಇಲ್ಲ ಅಂತಂದರೆ ನಿಮಗೆ ನಾಲೆಜನ್ನು ಇರಬೇಕು. ನೀವು ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ಮಾರ್ಕ್ಸ್ ಟು ಮಾರ್ಕ್ಸ್ ಏನು ಮಾಡ್ಬೋದು ಅಂತಂದರೆ, ನೀವು ಕರ್ನಾಟಕ ಎಲಿಮಿನೇಷನ್ ಮಾಡ್ತೀರಾ, ಆಸಾಮನ್ನು ಮಾಡ್ಬೋದು, ಮಧ್ಯಪ್ರದೇಶ ಮತ್ತು UPಯಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ. ನೀವು ಹೆಂಗೆ ಪ್ರಿಪ್ರೇಷನ್ಸ್ ಮಾಡಿದಿರಿ, ನೀವು ಹೆಂಗೆ ಎಕ್ಸಾಮ್ ಹಾಲಲ್ಲಿ ಥಿಂಕ್ ಮಾಡ್ತೀರಿ, ಅದರ ಮೇಲೆ ಈ ಕ್ವಶನ್ಸ್ನು ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಮ್ಯಾಪ್ ಹಾಕೊಂಡಿದ್ದೀನಿ. ಆ ಮ್ಯಾಪ್ನ ಮೂಲಕ ನಾವು ಸ್ವಲ್ಪ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನೆಕ್ಸ್ಟ್ ನೋಡಿ, ಈಗ ಇದಕ್ಕೆ ಉತ್ತರವಾಗಿ ಉತ್ತರ ಪ್ರದೇಶ ಏನಾಗುತ್ತೆ ಅಂದರೆ ಟೋಟಲ್ ಒಂದು 8 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳು, ಟೋಟಲ್ 9 ಏನಾಗುತ್ತೆ ಅಂದರೆ ಬೌಂಡ್ರಿಯನ್ನು ಹಂಚ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ನೋಡಿ, UPಯನ್ನು ಎಲ್ಲಿದೆ, ಈಗ ಉತ್ತರ ಪ್ರದೇಶ ತೆಗೆದುಕೊಂಡಾಗ ಇಲ್ಲಿ ಬಿಹಾರ್ ಇದೆ, ಇಲ್ಲಿ ಉತ್ತರಾಖಂಡ್ ಇದೆ, ಇಲ್ಲಿ ಛತ್ತೀಸ್ಗಢ ಇದೆ, ಮಧ್ಯಪ್ರದೇಶ ಇದೆ, ನೆಕ್ಸ್ಟ್ ರಾಜಸ್ಥಾನ್ ಇದೆ, ಹರಿಯಾಣ ಇದೆ, ನೆಕ್ಸ್ಟು ಹಿಮಾಚಲ್ ಪ್ರದೇಶ ಇದೆ, ಉತ್ತರಾಖಂಡ್ ಇದೆ, ಡೆಲ್ಲಿ ಇದೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಏನಾಗುತ್ತೆ ಅಂದರೆ 8+1 ಏನಾಗುತ್ತೆ ಅಂದರೆ 8+1 ರಾಜ್ಯಗಳು ಏನಾಗುತ್ತೆ ಯುಪಿಗೆ ಟಚ್ ಆಗುತ್ತೆ. ಅದೇ ಮಧ್ಯಪ್ರದೇಶ ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ನೋಡಿ, ಮಹಾರಾಷ್ಟ್ರ 1, ಛತ್ತೀಸ್ಗಢ 2, UP 3, ನೆಕ್ಸ್ಟ್ ಏನಾಗುತ್ತೆ ಅಂದರೆ ರಾಜಸ್ಥಾನ್ 4 ಮಾತ್ರ ಏನಾಗುತ್ತೆ ಅಂದರೆ ಟಚ್ ಆಗುತ್ತೆ. ಸೊ ನಿಮಗೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರ್ತದೆ. ಸೊ ನೀವೇನು ಮಾಡಿ ಅಂತಂದರೆ UP ಆನ್ಸರು, ಮಧ್ಯಪ್ರದೇಶಕ್ಕೆ 4 ಮಾತ್ರ ಇರೋದು. ಕರ್ನಾಟಕಕ್ಕೆ ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕಕ್ಕೆ ನೋಡಿ, ಕೆಳಗಡೆ ಕೇರಳ 1, ತಮಿಳುನಾಡು 2,
ಆಂಧ್ರ ಪ್ರದೇಶ್ 3, ತೆಲಂಗಾಣ 4, ಮಹಾರಾಷ್ಟ್ರ 5 ಆ್ಯಂಡ್ ಗೋವಾ 6 ರಾಜ್ಯಗಳೇನಾಗುತ್ತೆ ಸುತ್ತುವರೆದಿದೆ. ಇದನ್ನು ಕೂಡ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರಲಿ, ಈಗ KSಗೆ ಏನು ಕ್ವಶನ್ಸ್ ಕೇಳಿ, UPSCಗೆ ಏನು ಕ್ವಶನ್ಸ್ ಕೇಳಿದ್ದಾನೆ ಅಂದರೆ, ನೀವು ಆಂಧ್ರ ಪ್ರದೇಶದಿಂದ ನೀವು ಆಸಾಮ್ಗೆ ಹೋಗಬೇಕಾದ್ರೆ ಇನ್ಕ್ಲೂಡಿಂಗ್ ಈ ಸ್ಟಾರ್ಟಿಂಗ್ ಆ್ಯಂಡ್ ಲಾಸ್ಟ್ ಡೆಸ್ಟಿನೇಷನ್ ಆ್ಯಂಡ್ ಸ್ಟಾರ್ಟಿಂಗ್ 2 ರಾಜ್ಯಗಳಲ್ಲಿ ಎಷ್ಟು ರಾಜ್ಯ ಮೂಲಕ ಹಾದು ಹೋಗ್ತೀವಿ ಅಂತ ಒಂದು ಸಾರಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದೇನೆ. ಆ್ಯಂಡ್ KSN 384 ಇದೆಯಲ್ಲ, 384 ಕೂಡ ಏನು ಮಾಡಿದ್ದಾನೆ ಅಂದರೆ ಒಂದು ಮ್ಯಾಪ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಆ ಯಾವ ಕ್ವಶನ್ಸ್ ಅಂತ ನೀವೇನು ಮಾಡಿ ಅಂದರೆ, ನೀವು ಅದನ್ನು ಸರ್ಚ್ ಮಾಡಿ, ಅಥವಾ 2 ಸಾರಿ ಪ್ರಿಲಿಮ್ಸ್ ಆಗಿದೆ ಅದನ್ನು ಸರ್ಚ್ ಮಾಡಿ, ಈ ಮ್ಯಾಪ್ ಬೇಸ್ಡ್ ಕ್ವಶನ್ಸನ್ನು ನೀವೇನು ಮಾಡಿ ಅಂದರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈಗ ಇತ್ತೀಚೆಗೆ ನೋಡಿ, ಈ ಬಾಂಗ್ಲಾದೇಶ ಮತ್ತು ನಮ್ಮದು ಫೆನ್ಸಿಂಗ್ ವಿಚಾರದಲ್ಲಿ ಹೊಸ BJP ಗೌರ್ಮೆಂಟ್ ಮೇಲೆ ನಾವು ಫೆನ್ಸ್ ಹಾಕ್ತೀವಿ ಅಂತ ಕೂಡ ಸಾಕಷ್ಟು ಏನು ನಡೀತಾ ಇದೆ. ಬಾಂಗ್ಲಾದೇಶ ಮತ್ತು ಈ ವೆಸ್ಟ್ ಬೆಂಗಾಲ್ದು ನಡೀತಾ ಇದೆ. ಈ ಬಾಂಗ್ಲಾದೇಶ ಅತಿ ಹೆಚ್ಚು ಬೌಂಡ್ರೀಸ್ ಯಾವುದಿದ್ದಾವೆ, ಅತಿ ಕಡಿಮೆ ಬೌಂಡ್ರೀಸ್ ಯಾವುದಿದ್ದಾವೆ, ಜೊತೆಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಯಾವ ರೀತಿ, ಈ ರೀತಿ ನೀವು ಏನು ಮಾಡಿ ಅಂದರೆ ಈ ಬೌಂಡ್ರಿ ರಿಲೇಟೆಡ್ ಏನೇನು ಕ್ವಶನ್ಸ್ ಕೇಳಬಹುದು ಅದನ್ನು ಕೂಡ ನೀವು ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈ PYQ ಕ್ವಶನ್ಸ್ಗಳು ನೋಡಿದಾಗ ಈ ಬೌಂಡ್ರಿಗಳು ಮತ್ತು ಯಾವ್ಯಾವ ಶಸ್ತ್ರಾಸ್ತ್ರ ಪಡೆಗಳಿರ್ತಾವೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೇಪಾಳ ಜೊತೆಗೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸು, ಜೊತೆಗೆ ಈ ಪಾಕಿಸ್ತಾನ ಜೊತೆಗೆ ಏನು ಗೊತ್ತು ಈ CRPF, ನೆಕ್ಸ್ಟ್ ಬಾಂಗ್ಲಾದೇಶ ಜೊತೆಗೆ ಏನು ಗೊತ್ತಾ ಸಶಸ್ತ್ರ ಸೀಮಾ, ಇದನ್ನು ನೇಪಾಳ ಜೊತೆಗೆ ಸಶಸ್ತ್ರ ಸೀಮಾ ಬಲ್ಲು, ಈ ರೀತಿ ಬೇರೆ ಬೇರೆ ನಮ್ಗೆ ಏನು ಪ್ಯಾರಾಮಿಲಿಟರಿ ಫೋರ್ಸ್ ಅದಾವಲ್ಲ, ಆ ಬೇರೆ ಬೇರೆ ಬಾರ್ಡರ್ಸ್ಗಳಿಗೆ ಬೇರೆ ಬೇರೆ ಸೆಕ್ಯೂರಿಟಿ ಫೋರ್ಸಸ್ಗಳು ಪ್ರೊಟೆಕ್ಷನ್ಸ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ನಿಮಗೆ ಒಂದ್ಸಾರಿ ಏನು ಮಾಡಿದ್ದಾನೆ ಅಂದರೆ PYQ ಅಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ಸೊ ಇದನ್ನು ಕೂಡ ಆಸ್ಪೆಕ್ಟ್ಸಲ್ಲಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಒಂದು ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸಿಂದ ನೀವೇನು ಮಾಡಿ ಅಂತಂದರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಇನ್ನೊಂದು ಡೇಟಾ ಫ್ಯಾಕ್ಟ್ಸ್ ದೃಷ್ಟಿಕೋನದಿಂದ ಅಂದರೆ ಯಾವುದು ಉದ್ದ ಬೌಂಡ್ರಿ ಇದೆ, ಯಾವುದು ಕಡಿಮೆ, ಯಾವುದು ಕ್ರೋನಾಲಜಿ ಬೇಸಿಸನ್ನು ಕೇಳ್ಬೋದು, ಯಾವ ಇಂಟರ್ನ್ಯಾಷನಲ್ ಬೌಂಡ್ರಿ ನಮ್ಮ ಉದ್ದದಾಗಿದೆ, ಮತ್ತು ಯಾವ ಇಂಟರ್ನ್ಯಾಷನಲ್ ರಾಷ್ಟ್ರದೊಂದಿಗೆ ನಾವು ಅತ್ಯಂತ ಉದ್ದವಾದ ಗಡಿಯನ್ನು ಹಂಚ್ಕೊಂಡಿದ್ದೀವಿ, ಯಾವ ಕಡಿಮೆ ಗಡಿಯನ್ನು ಹಂಚ್ಕೊಂಡಿದ್ದೀವಿ, ಅದನ್ನು ಬಿಟ್ಟು ಯಾವ್ಯಾವ ಬಾರ್ಡರ್ ಫೋರ್ಸ್ಗಳು ನಿಮಗೇನಾಗುತ್ತಂದರೆ ಪ್ರೊಟೆಕ್ಷನ್ಸ್ ಮಾಡ್ತಾ ಇದ್ದೀವಿ. ಈ ರೀತಿ 3 ರಿಂದ 4 ವಿಧಗಳಲ್ಲಿ ನಿಮ್ಗೆ ಏನಾಗುತ್ತಂದರೆ ಕ್ವಶನ್ಸ್ಗಳು ಸಾಧ್ಯತೆ ಇರ್ತವೆ. ಸೊ ಇದಕ್ಕೆ ಜಸ್ಟ್ ನೀವೊಂದು ಕ್ವಶನ್ಸನ್ನು ತಿಳ್ಕೊಂಡು ನೀವು ಉತ್ತರವನ್ನು ಕಂಡುಕೊಳ್ಳೋದು ನಮಗೆ ಅವಶ್ಯಕತೆ ಇಲ್ಲ. ಈ ಕ್ವಶನ್ ಬೇಸಿಸ್ ಮೇಲೆ ಏನೇನು ಫ್ಯೂಚರಲ್ಲಿ ಕ್ವಶನ್ಸನ್ನು ಬರ್ಬೋದು, ಯಾವ್ಯಾವ ವಿಧದಲ್ಲಿ ಕ್ವಶನ್ಸ್ಗಳನ್ನು ಬರಬೇಕು ಅದನ್ನು ಪ್ರಿಡಿಕ್ಷನ್ ಮಾಡಿ ಆ ರೀತಿಯಲ್ಲಿ ನೀವು ಪ್ರಿಪರೇಷನ್ಸ್ ಮಾಡಬೇಕಾಗಿರೋದು ಈ ಸೀರೀಸ್ನ ಮುಖ್ಯ ಉದ್ದೇಶವಾಗಿದೆ. ಸೊ ಈಗ ನಾವು ಕೂಡ ನಮಗೇನು ಮಾಡಿದೆ, ನಮ್ಗೆ ಈ ಕ್ಷಣದಲ್ಲಿ ಯಾವ್ಯಾವ ಡೈಮೆನ್ಷನ್ ಏನು ಬರ್ತವೆ ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಇದನ್ನು ಬಿಟ್ಟು ಏನು ಡೈಮೆನ್ಷನ್ಸ್ ಅದಾವೆ ಆ ಡೈಮೆನ್ಷನ್ಸ್ಗಳನ್ನು ತಾವು ಕೂಡ ಸೇರಿಸ್ಕೊಂಡು ಪ್ರಿಪರೇಷನ್ಸ್ ಮಾಡಿದರೆ ಒಳ್ಳೆಯದಾಗತ್ತಂತ ನಾವು ಭಾವಿಸ್ಕೊಂಡಿದ್ದೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಈ ಕ್ವಶನ್ಸನ್ನು ಕೇಳಿದ್ದಾನೆ, ಮತ್ತೆ ನೀವು ಎಷ್ಟು ದಿವಸ ನೀವು ಪ್ರಿಪರೇಷನ್ಸ್ ಮಾಡ್ತಾ ಇರ್ತೀವಿ ಅಲ್ಲಿವರೆಗೆ ಕೇಳ್ತಾನೆ ಇರ್ತಾನೆ. ಯಾಕಂದರೆ ದಟ್ ಮಚ್ ಇಂಪಾರ್ಟೆಂಟ್ ಈ ಟಾಪಿಕ್ ಇದೆ. ಓಕೆ, ಇದರಲ್ಲಿ ತಪ್ಪಾಗಿರೋದನ್ನು ಆರಿಸಿ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಈ ಪಟ್ಟದಕಲ್ಲು ಚಾಳುಕ್ಯ ವಂಶದ್ದು ಇದು ಕರೆಕ್ಟೇ ಇದೆ. ಓಕೆನಾ, ಬೇಸಿಕ್ಸ್ ಇದೆ, ಇದಿಲ್ಲೇನು ರಾಕೆಟ್ ಸೈನ್ಸ್ ಇಲ್ಲ. ನೆಕ್ಸ್ಟ್ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳರಿದೆ, ಇದನ್ನು ಕೂಡ ಕರೆಕ್ಟೇ ಇದೆ. ನೆಕ್ಸ್ಟ್ ಕಲ್ಲಿನ ರಥ, ಹಂಪಿ, ವಿಜಯನಗರ ಸಾಮ್ರಾಜ್ಯ, ಇದನ್ನು ಕೂಡ 3 ಕೂಡ ಕರೆಕ್ಟ್ ಇದೆ. ಈ ತಪ್ಪಾಗಿರೋದನ್ನು ಆರಿಸಿ ಅಂತ ಇದೆ, ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಉತ್ತರ ಏನಿದೆ ಅಂದರೆ ನಿಮಗೇನು ಹೋಗಿದ್ದಾನೆ ಡೀಪ್ ಆಗಿ ಹೋಗಿಲ್ಲ, ಜಸ್ಟ್ ನಿಮಗೆ ಒಂದು ಸಾರಿ ಬೇಸಿಕ್ ಓದ್ಕೊಡು ವಿದ್ಯಾರ್ಥಿಗಳು ಯಾರು ಬೇಕಾದರೂ ಇದಕ್ಕೆ ಉತ್ತರವನ್ನು ಮಾಡಬಹುದಾಗಿತ್ತು. ಓಕೆ, ಯಾಕಂದರೆ ಯಾವುದು ಇನ್ಕರೆಕ್ಟ್ ಅಂತಂದ್ರೆ ಹೇಳಿದ್ದಾನೆ, ಯಾವುದು ಇನ್ಕರೆಕ್ಟ್ ಎಲ್ಲ ABC ಎಲ್ಲನೂ ಕರೆಕ್ಟೇ ಇದ್ದಾವೆ. ಅದಕ್ಕಾಗಿ ನನ್ ಆಫ್ ದ ಅನ್ನೋದು ಇದಕ್ಕೆ ಉತ್ತರವಾಗಿರುವಂಥದ್ದು. ಸೊ ಇದರ ಜೊತೆಗೆ ನಿಮಗಿಲ್ಲಿ ಹೋಮ್ವರ್ಕ್ ಏನಿದೆ, ಈಗ ಯುನೆಸ್ಕೋ ಸೈಟ್ಸ್ ಏನದಾವಲ್ಲ, ಯುನೆಸ್ಕೋ ಸೈಟ್ಸ್ ಆಫ್ ಕರ್ನಾಟಕ ಇದೆ ನೋಡಿ. ಕರ್ನಾಟಕ ಫಾರ್ ಎಕ್ಸಾಂಪಲ್ ಹೊಯ್ಸಳರದು ಇದೆ, ಬಾದಾಮಿ, ಪಟ್ಟದಕಲ್ಲು, ಹಂಪಿ, ಈ ಎಲ್ಲವನ್ನು ನೀವೇನು ಮಾಡಿ ಅಂದರೆ ಈ 3 ಸಾಮ್ರಾಜ್ಯಗಳ ಬಗ್ಗೆ 360 ಡಿಗ್ರಿ ನೀವೇನು ಮಾಡಬೇಕಂದ್ರೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿ ಯಾರು ಫಾರಿನರ್ಸ್ ಬಂದರು, ಯಾರು ಆಸ್ಥಾನದಲ್ಲಿದ್ದರು, ಮತ್ತು ಯಾವ್ಯಾವ ದೇವಾಲಯಗಳಿದ್ದಾವೆ, ಮತ್ತು ಯಾವ ಸ್ಟೈಲಲ್ಲಿ ಇದ್ದಾವೆ, ಯಾವ ನಾಗರ ಶೈಲಿನ, ದ್ರಾವಿಡ ಶೈಲಿನ, ಯಾವ್ಯಾವ ಸ್ಟೈಲ್ಗಳು ಎಲ್ಲವನ್ನು ನೀವು ಕಲ್ಚರಲ್ ಆಸ್ಪೆಕ್ಟ್ಸ್ಗಳಿಂದ, ಸಾಹಿತ್ಯದ ವಿಚಾರ ದೃಷ್ಟಿಯಿಂದ ಮತ್ತು ಕೃತಿಗಳ ವಿಚಾರ ದೃಷ್ಟಿ 360 ಡಿಗ್ರಿಯಲ್ಲಿ ನೀವು ಈ 3 ಮನೆತನಗಳನ್ನು, ಈ ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳರದು ಮತ್ತು ಚಾಳುಕ್ಯ ಡೈನಾಸ್ಟಿ, ಕರ್ನಾಟಕ ಇತಿಹಾಸವನ್ನು ಬಹಳ ಡಿಟೇಲ್ ಆಗಿ ನೀವು ಓದಬೇಕಾಗತ್ತೆ. ಓಕೆ, ನೀವು ಓದ್ತಿರಂತ ನಾವು ಭಾವಿಸ್ಕೊಂಡಿದ್ದೀವಿ. ಇದರ ರಿಲೇಟೆಡ್ ನಾವೇನು ಗೊತ್ತಾ ನೆಕ್ಸ್ಟ್ ಸ್ಲೈಡ್ ಹಾಕ್ಕೊಂಡಿದ್ದೀನಿ, ಒಂದ್ಸಾರಿ ನಿಮ್ಗೆ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ನೋಡಿ, ಇದು ಪಟ್ಟದಕಲ್ಲು ಚಾಳುಕ್ಯ ಡೈನಾಸ್ಟಿ, ನೆಕ್ಸ್ಟ್ ನಿಮ್ಗೆ ಹೊಯ್ಸಳ ಡೈನಾಸ್ಟಿ, ವಿಜಯನಗರ ಸಾಮ್ರಾಜ್ಯ. ಈ 3 ಸಾಮ್ರಾಜ್ಯಗಳ ಬಗ್ಗೆ ನೀವೇನು ಮಾಡಬೇಕಂದ್ರೆ ಸಾಮ್ರಾಜ್ಯಗಳ ಬಗ್ಗೆ ನೀವು ಡಿಟೇಲ್ ಆಗಿ ಅಧ್ಯಯನವನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಸೊ ನೋಡಿ ಈ ಸೀರೀಸಲ್ಲಿ ಈ ಪಾರ್ಟಲ್ಲಿ ನಾನೇನು ಮಾತಾಡ್ಕೊಂಡಿದ್ದೀನಿ ಅಂದರೆ
6 ಕ್ವಶನನ್ನು ಮಾತಾಡ್ಕೊಂಡಿದ್ದೇನೆ. ಆ 6 ಕ್ವಶನಲ್ಲಿ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ಸ್ ಆ್ಯಂಡ್ ಥರ್ಡ್ ಕ್ವಶನ್ ನಾವು ಎಲಿಮಿನೇಷನ್ ಟೆಕ್ನಿಕ್ ಮೂಲಕನೇ ನೀವು ಅಧ್ಯಯನ ಮಾಡ್ಬೋದಾಗಿತ್ತು, ಅದನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಆ್ಯಂಡ್ 4th ಕ್ವಶನ್ನು, 5th ಕ್ವಶನ್, 6th ಕ್ವಶನ್ಸಲ್ಲಿ ನೋಡಿ BA ಸ್ಟ್ಯಾಂಡರ್ಡ್ಸ್ ಏನಿದ್ದಾವೆ, ಜೊತೆಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕಸ್ ಏನಿದ್ದಾವೆ, ಮತ್ತು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಏನಿದೆ. ಈ ರೀತಿ ನಿಮಗೆ ಏನಾಗುತ್ತೆ ಕೋರ್ ಟಾಪಿಕ್ಸ್ಗಳನ್ನು ಈ 3 ಲಾಸ್ಟಿನ ಕ್ವಶನ್ಸ್ಗಳೇನು ಮಾಡ್ತಾ ಇದ್ದೀವಿ, ಈ ಏರಿಯಾಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ಸ್ ಅಂತ ನಿಮಗೆ ಇಂಡಿಕೇಟ್ ಮಾಡ್ತಾ ಇದ್ದಾವೆ. ಸೊ ನೀವು ಇದನ್ನು ಈ 3 ಸಾಮ್ರಾಜ್ಯಗಳ ಬಗ್ಗೆ, ಜಿಯೋಗ್ರಫಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ಗಳು, ಜೊತೆಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಈ ವೆಹಿಕಲ್ ಬಗ್ಗೆ ನಾವೇನು ರಿನ್ಯೂವಬಲ್ ಎನರ್ಜಿ ಕಡೆಗೆ ಮತ್ತು ಗ್ರೀನ್ ಎನರ್ಜಿ ಕಡೆ ಏನು ಹೋಗ್ತಾ ಇದ್ದೀವಿ, ಎಲ್ಲದರ ಬಗ್ಗೆ ನಿಮಗೆ ಫ್ಯೂಚರ್ಲಿ ಕ್ವಶನ್ಸನ್ನು ಬರ್ತವೆ. ಅವೆಲ್ಲವನ್ನು ನೀವು ಏನು ಮಾಡಬೇಕಂದ್ರೆ ಬಹಳ ಅದ್ಭುತವಾಗಿ ನೀವು ಪ್ರಿಪ್ರೇಷನ್ಸ್ ಮಾಡಬೇಕು. ನೀವು ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಬೇಕು, ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕು. ಮತ್ತು ನೋಡಿ ವಿಶ್ವಸಂಸ್ಥೆ ಕ್ವಶನ್ಸಲ್ಲಿ ಯಾವ ರೀತಿ ಇತ್ತು, ಜಸ್ಟ್ ವರ್ಡಿಂಗ್ಸ್ಗಳನ್ನು ಕರೆಕ್ಟ್ ಓದಿದರೆ ನೀವೇನು ಮಾಡ್ಬೋದಾಗಿತ್ತಂದರೆ ನೀವು ಉತ್ತರವನ್ನು ಕಂಡುಕೊಳ್ಳಬಹುದಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ನೀವು ಬಹಳ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡಿ ನಿಮ್ಮ ತಯಾರಿ ಈಗ ಭರ್ಜರಿ ಪ್ರಾರಂಭವಾಗಲಿ ಎಂಬ ಹಾರೈಕೆಯೊಂದಿಗೆ ನಾನು ಈಗಾಗಲೇ ಹೇಳಿದ್ದೇನೆ, ನಾವು ಏನು ಮಾಡ್ಕೊಂಡಿದ್ದು ಅಂದರೆ ನಾವು ವಿರಾಟ್ 80+ ಅಂತ ನಾವು ಈಗಾಗಲೇ ಟೆಸ್ಟ್ ಸೀರೀಸನ್ನು ನಾವೇನು ಮಾಡ್ಕೊಂಡಿದ್ದೀವಿ, ನಾವು ಕೊಡ್ತಾ ಇದ್ದೀವಿ. ಜಸ್ಟ್ 600 rupeesಗೆ ಏನಿದೆ ಅಂತಂದರೆ 10 ಟೆಸ್ಟನ್ನು ಕೊಡ್ತಾ ಇದ್ದೀವಿ. ಇದು ಡಿಟೇಲ್ ಎಕ್ಸ್ಪ್ಲನೇಷನ್ ಇದೆ. ಇದನ್ನು ಆದ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನಾವು ಅದನ್ನು ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀವಿ. ನೀವು ಏನೇ ಇದ್ರೂ ಫ್ರೀಯಾಗಿ ನಮ್ಗೆ ಕಾಲ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿ. ಆ್ಯಂಡ್ 100% ಮುಂಬರುವ ದಿನಮಾನಗಳಲ್ಲಿ ನೀವು PC ಹುದ್ದೆಗೆ ಆಯ್ಕೆಯಾಗಿ ನಮ್ಮ ರಾಜ್ಯದ ರಕ್ಷಣೆಯಲ್ಲಿ ತಮ್ಮ ಪಾಲನ್ನು ಸಲ್ಲಿಸಬೇಕೆಂಬ ಉದ್ದೇಶದಿಂದ ನಾನು ಈ ವಿಡಿಯೋನ ವೈಂಡ್ ಅಪ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.